ಊರು ಉಡುಪಿಯಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಆ ಕಡಗೋಲು ಕೃಷ್ಣನನ್ನು ನೋಡೋದಕ್ಕೆ ಸಾವಿರಾರು ಜನ ಬರ್ತಾರೆ, ಬಂದು ಪುನೀತರಾಗ್ತಾರೆ. ಆದರೆ ಈಗ ಕೃಷ್ಣ ಮಠ ಪ್ರೀ ವೆಡ್ಡಿಂಗ್ ಶೂಟ್ಗಳ ಸ್ಪಾಟ್ ಆಗಿದೆಯಾ ಅನ್ನುವ ಅನುಮಾನ ಮೂಡ್ತಾ ಇದೆ. ಯಾಕೆ ಹಾಗೆ ಹೇಳ್ತಿದ್ದೀವಿ ಅಂತಂದ್ರೆ ಈ ವರದಿ ನೋಡಿ. ಉಡುಪಿ ಶ್ರೀಕೃಷ್ಣನ ನಗರ. ಇಲ್ಲಿನ ಕೃಷ್ಣ ಮಠ ಪ್ರಸಿದ್ಧ ಪ್ರವಾಸಿ ತಾಣ. ರಥಬೀದಿಯಲ್ಲಿರುವ ಕನಕ ಗೋಪುರ, ಪವಿತ್ರ ರಥ, ಅಷ್ಟಮಠಗಳನ್ನ ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಇಂತಹ ಧಾರ್ಮಿಕ ಸ್ಥಳ ಈಗ ಪ್ರೀ ವೆಡ್ಡಿಂಗ್ ಹಾಟ್ಸ್ಪಾಟ್ ಆಗ್ಬಿಟ್ಟಿದೆ. ಬೆಳಗಾದ್ರೆ ಸಾಕು ನವಜೋಡಿಗಳು ಕೈ ಹಿಡಿದುಕೊಂಡು ಮುದ್ದಾಡ್ತಾರೆ. ಕೃಷ್ಣ ಮಠ ಆವರಣದಲ್ಲಿ ಜೋಡಿ ಕಲರವಕ್ಕೆ ಬ್ರೇಕ್. ರಥಬೀದಿಯಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಬ್ಯಾನ್. ಉಡುಪಿ ಕೃಷ್ಣ ಮಠದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಹಾವಳಿ ಹೆಚ್ಚಾಗಿದೆ. ರಥಬೀದಿ ಸುತ್ತಲೂ ನವಜೋಡಿಗಳು ಕೈ ಹಿಡಿದು ಓಡಾಡ್ತಾರೆ, ಒಬ್ಬರನ್ನೊಬ್ಬರು ಎತ್ತಿಕೊಂಡು ಮುದ್ದಾಡ್ತಾರೆ. ಇನ್ನು ಕೆಲವರು ಪವಿತ್ರ ಧಾರ್ಮಿಕ ಸ್ಥಳದಲ್ಲಿ ಚುಂಬಿಸ್ತಾರೆ. ಇದು ಮಠಕ್ಕೆ ಬರುವ ಭಕ್ತರಿಗೆ ಇರಿಸು ಮುರಿಸು ಮಾಡ್ತಿದೆ. ಅಷ್ಟೇ ಅಲ್ಲ, ಧಾರ್ಮಿಕ ವಿದ್ವಾಂಸರು, ಅಷ್ಟಮಠಾಧೀಶರು, ಭಕ್ತರು, ಮಹಿಳೆಯರಿಗೆ ಮುಜುಗರ ಉಂಟು ಮಾಡ್ತಿದೆ. ದೇವಸ್ಥಾನಗಳಿಗೆ ಬರುವ ಭಕ್ತಾಭಿಮಾನಿಗಳು ದೇವರ ಮೇಲೆ ನಂಬಿಕೆ ಇಟ್ಕೊಂಡು ದೇವರ ಕೈ ಮುಗಿಯುವಂತ ಬರುವಂತ ಪ್ರದೇಶ, ಆ ಸ್ಥಳಗಳಲ್ಲಿ ಶಾಲೆಗಳಿಗೆ ಹೋಗುವ ಮಕ್ಕಳು ಇರ್ತಾರೆ, ಕಾಲೇಜುಗಳಿಂದ ಇದಕ್ಕೆ ದೇವಸ್ಥಾನ ಬರುವ ಮಕ್ಕಳು ಇರ್ತಾರೆ. ಮತ್ತು ಆ ಪರಿಸರದಲ್ಲಿ ತುಂಬ ಧಾರ್ಮಿಕ ಮತ್ತು ಸಂಸ್ಕೃತ ಶಾಲೆಗಳಿವೆ. ಬಹಳಷ್ಟು ಧರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಆ ಪ್ರದೇಶದಲ್ಲಿ ಇರುವುದರಿಂದ ಆ ಪ್ರದೇಶದಲ್ಲಿ ಆ ಶೂಟಿಂಗ್ ಮಾಡೋದನ್ನು ಆದಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ರೆ ಒಳ್ಳೆಯದು. ಅಲ್ಲಿ ಅಷ್ಟಮಠಾಧೀಶರು ಓಡಾಡುವ, ರಥೋತ್ಸವ ಸಾಗುವ ರಥಬೀದಿಯಲ್ಲಿ ಜೋಡಿಗಳ ಸಲ್ಲಾಪ ಕ್ಷೇತ್ರದ ಪಾವಿತ್ರ್ಯತೆಯನ್ನ ಕೆಡಿಸುತ್ತಿದೆ ಅಂತ ಮಠದ ವಿದ್ವಾಂಸರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಪ್ರೀತಿಯ ಸಲ್ಲಾಪದ ವಿಡಿಯೋಗಳನ್ನ ಮಾಡುವ ಅತ್ಯಂತ ನೀಚವಾದ ಕೃತ್ಯಗಳಿಗೆ ಅವರೆಲ್ಲ ಅಲ್ಲಿ ಇಳಿದಿದ್ದಾರೆ. ಯಾತ್ರಿಕರು ಆಗಮಿಸುವವರಿಗೆ, ಪೀಠಾಧಿಪತಿಗಳಿಗೆ ಅವರಿಗೆಲ್ಲ ಮುಜುಗರವಾಗುವ ಹಾಗೆ ಎಷ್ಟೋ ಜನ ತಲೆ ತಗ್ಗಿಸಿ ನಡೆಯುವಂತಹದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇದೆಲ್ಲದರಿಂದ ಬೇಸತ್ತ ಯತಿಗಳು ಕೃಷ್ಣ ಮಠದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಿಷೇಧಿಸಿದ್ದಾರೆ. ರಥಬೀದಿಯಲ್ಲೂ ಫೋಟೋ ಶೂಟ್ ಮಾಡದಂತೆ ಕ್ರಮವನ್ನ ಕೈಗೊಂಡಿದ್ದಾರೆ. ಅಂತಹ ಯಾವುದೇ ಅನೈತಿಕವಾದ ಅಥವಾ ಅಶಾಸ್ತ್ರೀಯವಾದ ವಿಡಿಯೋ ಚಿತ್ರೀಕರಣಗಳು ರಥಬೀದಿಯಲ್ಲಿ, ರಥದ ಮುಂದೆ, ಕೃಷ್ಣ ಮಠದ ಮುಂದೆ ಅಥವಾ ರಥಬೀದಿಯ ಬೇರೆ ಬೇರೆ ಮಾರ್ಗಗಳಲ್ಲಿ ಅದು ಆಗದೇ ಇರುವ ಹಾಗೆ ಸಾರ್ವಜನಿಕರೂ ಕೂಡ ಕೈ ಜೋಡಿಸಬೇಕು. ಪರ್ಯಾಯ ಶ್ರೀಗಳ ನಿರ್ಧಾರಕ್ಕೆ ಉಡುಪಿಯ ಪ್ರಜ್ಞಾವಂತ ನಾಗರಿಕರು ಸಮ್ಮತಿಯನ್ನ ಸೂಚಿಸಿದ್ದಾರೆ. ಇನ್ನಾದರೂ ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಆಯೋಜಕರು ತಮ್ಮ ಜವಾಬ್ದಾರಿಯನ್ನ ಅರಿತುಕೊಳ್ಳಬೇಕಿದೆ. ಹರೀಶ್ ಪಾಳೆ. ಉಡುಪಿಯಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಆ ಕಡಗೋಲು ಕೃಷ್ಣನನ್ನು ನೋಡೋದಕ್ಕೆ ಸಾವಿರಾರು ಜನ ಬರ್ತಾರೆ, ಬಂದು ಪುನೀತರಾಗ್ತಾರೆ. ಆದರೆ ಈಗ ಕೃಷ್ಣ ಮಠ ಪ್ರೀ ವೆಡ್ಡಿಂಗ್ ಶೂಟ್ಗಳ ಸ್ಪಾಟ್ ಆಗಿದೆಯಾ ಅನ್ನುವ ಅನುಮಾನ ಮೂಡ್ತಾ ಇದೆ. ಯಾಕೆ ಹಾಗೆ ಹೇಳ್ತಿದ್ದೀವಿ ಅಂತಂದ್ರೆ ಈ ವರದಿ ನೋಡಿ. ಉಡುಪಿ ಶ್ರೀಕೃಷ್ಣನ ನಗರ. ಇಲ್ಲಿನ ಕೃಷ್ಣ ಮಠ ಪ್ರಸಿದ್ಧ ಪ್ರವಾಸಿ ತಾಣ. ರಥಬೀದಿಯಲ್ಲಿರುವ ಕನಕ ಗೋಪುರ, ಪವಿತ್ರ ರಥ, ಅಷ್ಟಮಠಗಳನ್ನ ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಇಂತಹ ಧಾರ್ಮಿಕ ಸ್ಥಳ ಈಗ ಪ್ರೀ ವೆಡ್ಡಿಂಗ್ ಹಾಟ್ಸ್ಪಾಟ್ ಆಗ್ಬಿಟ್ಟಿದೆ. ಬೆಳಗಾದ್ರೆ ಸಾಕು ನವಜೋಡಿಗಳು ಕೈ ಹಿಡಿದುಕೊಂಡು ಮುದ್ದಾಡ್ತಾರೆ. ಕೃಷ್ಣ ಮಠ ಆವರಣದಲ್ಲಿ ಜೋಡಿ ಕಲರವಕ್ಕೆ ಬ್ರೇಕ್. ರಥಬೀದಿಯಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಬ್ಯಾನ್. ಉಡುಪಿ ಕೃಷ್ಣ ಮಠದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಹಾವಳಿ ಹೆಚ್ಚಾಗಿದೆ. ರಥಬೀದಿ ಸುತ್ತಲೂ ನವಜೋಡಿಗಳು ಕೈ ಹಿಡಿದು ಓಡಾಡ್ತಾರೆ, ಒಬ್ಬರನ್ನೊಬ್ಬರು ಎತ್ತಿಕೊಂಡು ಮುದ್ದಾಡ್ತಾರೆ. ಇನ್ನು ಕೆಲವರು ಪವಿತ್ರ ಧಾರ್ಮಿಕ ಸ್ಥಳದಲ್ಲಿ ಚುಂಬಿಸ್ತಾರೆ. ಇದು ಮಠಕ್ಕೆ ಬರುವ ಭಕ್ತರಿಗೆ ಇರಿಸು ಮುರಿಸು ಮಾಡ್ತಿದೆ. ಅಷ್ಟೇ ಅಲ್ಲ, ಧಾರ್ಮಿಕ ವಿದ್ವಾಂಸರು, ಅಷ್ಟಮಠಾಧೀಶರು, ಭಕ್ತರು, ಮಹಿಳೆಯರಿಗೆ ಮುಜುಗರ ಉಂಟು ಮಾಡ್ತಿದೆ. ದೇವಸ್ಥಾನಗಳಿಗೆ ಬರುವ ಭಕ್ತಾಭಿಮಾನಿಗಳು ದೇವರ ಮೇಲೆ ನಂಬಿಕೆ ಇಟ್ಕೊಂಡು ದೇವರ ಕೈ ಮುಗಿಯುವಂತ ಬರುವಂತ ಪ್ರದೇಶ, ಆ
ಸ್ಥಳಗಳಲ್ಲಿ ಶಾಲೆಗಳಿಗೆ ಹೋಗುವ ಮಕ್ಕಳು ಇರ್ತಾರೆ, ಕಾಲೇಜುಗಳಿಂದ ದೇವಸ್ಥಾನ ಬರುವ ಮಕ್ಕಳು ಇರ್ತಾರೆ. ಮತ್ತು ಆ ಪರಿಸರದಲ್ಲಿ ತುಂಬ ಧಾರ್ಮಿಕ ಮತ್ತು ಸಂಸ್ಕೃತ ಶಾಲೆಗಳಿವೆ. ಬಹಳಷ್ಟು ಧರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಆ ಪ್ರದೇಶದಲ್ಲಿ ಇರುವುದರಿಂದ ಆ ಪ್ರದೇಶದಲ್ಲಿ ಆ ಶೂಟಿಂಗ್ ಮಾಡೋದನ್ನು ಆದಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ರೆ ಒಳ್ಳೆಯದು. ಅಲ್ಲಿ ಅಷ್ಟಮಠಾಧೀಶರು ಓಡಾಡುವ ರಥೋತ್ಸವ ಸಾಗುವ ರಥಬೀದಿಯಲ್ಲಿ ಜೋಡಿಗಳ ಸಲ್ಲಾಪ ಕ್ಷೇತ್ರದ ಪಾವಿತ್ರ್ಯತೆಯನ್ನ ಕೆಡಿಸುತ್ತಿದೆ ಅಂತ ಮಠದ ವಿದ್ವಾಂಸರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಪ್ರೀತಿಯ ಸಲ್ಲಾಪದ ವಿಡಿಯೋಗಳನ್ನ ಮಾಡುವ ಅತ್ಯಂತ ನೀಚವಾದ ಕೃತ್ಯಗಳಿಗೆ ಅವರೆಲ್ಲ ಅಲ್ಲಿ ಇಳಿದಿದ್ದಾರೆ. ಯಾತ್ರಿಕರು ಆಗಮಿಸುವವರಿಗೆ, ಪೀಠಾಧಿಪತಿಗಳಿಗೆ ಅವರಿಗೆಲ್ಲ ಮುಜುಗರವಾಗುವ ಹಾಗೆ ಎಷ್ಟೋ ಜನ ತಲೆ ತಗ್ಗಿಸಿ ನಡೆಯುವಂತಹದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇದೆಲ್ಲದರಿಂದ ಬೇಸತ್ತ ಯತಿಗಳು ಕೃಷ್ಣ ಮಠದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಿಷೇಧಿಸಿದ್ದಾರೆ. ರಥಬೀದಿಯಲ್ಲೂ ಫೋಟೋ ಶೂಟ್ ಮಾಡದಂತೆ ಕ್ರಮವನ್ನ ಕೈಗೊಂಡಿದ್ದಾರೆ. ಅಂತಹ ಯಾವುದೇ ಅನೈತಿಕವಾದ ಅಥವಾ ಅಶಾಸ್ತ್ರೀಯವಾದ ವಿಡಿಯೋ ಚಿತ್ರೀಕರಣಗಳು ರಥಬೀದಿಯಲ್ಲಿ, ರಥದ ಮುಂದೆ, ಕೃಷ್ಣ ಮಠದ ಮುಂದೆ ಅಥವಾ ರಥಬೀದಿಯ ಬೇರೆ ಬೇರೆ ಮಾರ್ಗಗಳಲ್ಲಿ ಅದು ಆಗದೇ ಇರುವ ಹಾಗೆ ಸಾರ್ವಜನಿಕರೂ ಕೂಡ ಕೈ ಜೋಡಿಸಬೇಕು. ಪರ್ಯಾಯ ಶ್ರೀಗಳ ನಿರ್ಧಾರಕ್ಕೆ ಉಡುಪಿಯ ಪ್ರಜ್ಞಾವಂತ ನಾಗರಿಕರು ಸಮ್ಮತಿಯನ್ನ ಸೂಚಿಸಿದ್ದಾರೆ. ಇನ್ನಾದರೂ ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಆಯೋಜಕರು ತಮ್ಮ ಜವಾಬ್ದಾರಿಯನ್ನ ಅರಿತುಕೊಳ್ಳಬೇಕಿದೆ. ಹರೀಶ್ ಪಾಳೆ ಅವರು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಆ ಕಡಗೋಲು ಕೃಷ್ಣನನ್ನ ನೋಡೋದಕ್ಕೆ ಸಾವಿರಾರು ಜನ ಬರ್ತಾರೆ, ಬಂದು ಪುನೀತರಾಗ್ತಾರೆ. ಆದರೆ ಈಗ ಕೃಷ್ಣ ಮಠ ಪ್ರೀ ವೆಡ್ಡಿಂಗ್ ಶೂಟ್ಗಳ ಸ್ಪಾಟ್ ಆಗಿದೆಯಾ ಅನ್ನುವ ಅನುಮಾನ ಮೂಡ್ತಾ ಇದೆ. ಯಾಕೆ ಹಾಗೆ ಹೇಳ್ತಿದ್ದೀವಿ ಅಂತಂದ್ರ ಈ ವರದಿ ನೋಡಿ. ಉಡುಪಿ ಶ್ರೀಕೃಷ್ಣನ ನಗರ. ಇಲ್ಲಿನ ಕೃಷ್ಣ ಮಠ ಪ್ರಸಿದ್ಧ ಪ್ರವಾಸಿ ತಾಣ. ರಥಬೀದಿಯಲ್ಲಿರುವ ಕನಕ ಗೋಪುರ, ಪವಿತ್ರ ರಥ, ಅಷ್ಟಮಠಗಳನ್ನ ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಇಂತಹ ಧಾರ್ಮಿಕ ಸ್ಥಳ ಈಗ ಪ್ರೀ ವೆಡ್ಡಿಂಗ್ ಹಾಟ್ಸ್ಪಾಟ್ ಆಗ್ಬಿಟ್ಟಿದೆ. ಬೆಳಗಾದ್ರೆ ಸಾಕು ನವಜೋಡಿಗಳು ಕೈ ಹಿಡಿದುಕೊಂಡು ಮುದ್ದಾಡ್ತಾರೆ. ಕೃಷ್ಣ ಮಠ ಆವರಣದಲ್ಲಿ ಜೋಡಿ ಕಲರವಕ್ಕೆ ಬ್ರೇಕ್. ರಥಬೀದಿಯಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಬ್ಯಾನ್. ಉಡುಪಿ ಕೃಷ್ಣ ಮಠದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಹಾವಳಿ ಹೆಚ್ಚಾಗಿದೆ. ರಥಬೀದಿ ಸುತ್ತಲೂ ನವಜೋಡಿಗಳು ಕೈ ಹಿಡಿದು ಓಡಾಡ್ತಾರೆ. ಒಬ್ಬರನ್ನೊಬ್ಬರು ಎತ್ತಿಕೊಂಡು ಮುದ್ದಾಡ್ತಾರೆ. ಇನ್ನು ಕೆಲವರು ಪವಿತ್ರ ಧಾರ್ಮಿಕ ಸ್ಥಳದಲ್ಲಿ ಚುಂಬಿಸ್ತಾರೆ. ಇದು ಮಠಕ್ಕೆ ಬರುವ ಭಕ್ತರಿಗೆ ಇರಿಸು ಮುರಿಸು ಮಾಡ್ತಿದೆ. ಅಷ್ಟೇ ಅಲ್ಲ, ಧಾರ್ಮಿಕ ವಿದ್ವಾಂಸರು, ಅಷ್ಟಮಠಾಧೀಶರು, ಭಕ್ತರು, ಮಹಿಳೆಯರಿಗೆ ಮುಜುಗರ ಉಂಟು ಮಾಡ್ತಿದೆ. ದೇವಸ್ಥಾನಗಳಿಗೆ ಬರುವ ಭಕ್ತಾಭಿಮಾನಿಗಳು ದೇವರ ಮೇಲೆ ನಂಬಿಕೆ ಇಟ್ಕೊಂಡು ದೇವರ ಕೈ ಮುಗಿಯುವಂತ ಬರುವಂತ ಪ್ರದೇಶ ಸ್ಥಳಗಳಲ್ಲಿ ಶಾಲೆಗಳಿಗೆ ಹೋಗುವ ಮಕ್ಕಳು ಇರ್ತಾರೆ, ಕಾಲೇಜುಗಳಿಂದ ದೇವಸ್ಥಾನ ಬರುವ ಮಕ್ಕಳು ಇರ್ತಾರೆ. ಮತ್ತು ಆ ಪರಿಸರದಲ್ಲಿ ತುಂಬ ಧಾರ್ಮಿಕ ಮತ್ತು ಸಂಸ್ಕೃತ ಶಾಲೆಗಳಿವೆ. ಬಹಳಷ್ಟು ಧರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಆ ಪ್ರದೇಶದಲ್ಲಿ ಇರುವುದರಿಂದ ಆ ಪ್ರದೇಶದಲ್ಲಿ ಆ ಶೂಟಿಂಗ್ ಮಾಡೋದನ್ನು ಆದಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ರೆ ಒಳ್ಳೆಯದು. ಅಲ್ಲಿ ಅಷ್ಟಮಠಾಧೀಶರು ಓಡಾಡುವ ರಥೋತ್ಸವ ಸಾಗುವ ರಥಬೀದಿಯಲ್ಲಿ ಜೋಡಿಗಳ ಸಲ್ಲಾಪ ಕ್ಷೇತ್ರದ ಪಾವಿತ್ರ್ಯತೆಯನ್ನ ಕೆಡಿಸುತ್ತಿದೆ ಅಂತ ಮಠದ ವಿದ್ವಾಂಸರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಪ್ರೀತಿಯ ಸಲ್ಲಾಪದ ವಿಡಿಯೋಗಳನ್ನ ಮಾಡುವ ಅತ್ಯಂತ ನೀಚವಾದ ಕೃತ್ಯಗಳಿಗೆ ಅವರೆಲ್ಲ ಅಲ್ಲಿ ಇಳಿದಿದ್ದಾರೆ. ಯಾತ್ರಿಕರು ಆಗಮಿಸುವವರಿಗೆ, ಪೀಠಾಧಿಪತಿಗಳಿಗೆ ಅವರಿಗೆಲ್ಲ ಮುಜುಗರವಾಗುವ ಹಾಗೆ ಎಷ್ಟೋ ಜನ ತಲೆ ತಗ್ಗಿಸಿ ನಡೆಯುವಂತಹದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇದೆಲ್ಲದರಿಂದ ಬೇಸತ್ತ ಯತಿಗಳು ಕೃಷ್ಣ ಮಠದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಿಷೇಧಿಸಿದ್ದಾರೆ. ರಥಬೀದಿಯಲ್ಲೂ ಫೋಟೋ ಶೂಟ್ ಮಾಡದಂತೆ ಕ್ರಮವನ್ನ ಕೈಗೊಂಡಿದ್ದಾರೆ. ಅಂತಹ ಯಾವುದೇ ಅನೈತಿಕವಾದ ಅಥವಾ ಅಶಾಸ್ತ್ರೀಯವಾದ ವಿಡಿಯೋ ಚಿತ್ರೀಕರಣಗಳು ರಥಬೀದಿಯಲ್ಲಿ, ರಥದ ಮುಂದೆ, ಕೃಷ್ಣ ಮಠದ ಮುಂದೆ ಅಥವಾ ರಥಬೀದಿಯ ಬೇರೆ ಬೇರೆ ಮಾರ್ಗಗಳಲ್ಲಿ ಅದು ಆಗದೇ ಇರುವ ಹಾಗೆ ಸಾರ್ವಜನಿಕರೂ ಕೂಡ ಕೈ ಜೋಡಿಸಬೇಕು. ಪರ್ಯಾಯ ಶ್ರೀಗಳ ನಿರ್ಧಾರಕ್ಕೆ ಉಡುಪಿಯ ಪ್ರಜ್ಞಾವಂತ ನಾಗರಿಕರು ಸಮ್ಮತಿಯನ್ನ ಸೂಚಿಸಿದ್ದಾರೆ. ಇನ್ನಾದರೂ ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಆಯೋಜಕರು ತಮ್ಮ ಜವಾಬ್ದಾರಿಯನ್ನ ಅರಿತುಕೊಳ್ಳಬೇಕಿದೆ.